ಸಿದ್ದರಾಮಯ್ಯ ಲೆಟರ್ ನೋಡಿ ಏನ್ ಹೇಳಿದ್ರು ಗೊತ್ತಾ? ಸುಮ್ಮನೆ ನೋಡಿದ್ರು ಹೂ ಅಂತ ಕಿವಿಕೆ ಹಾಗೆ ಹಳೆ ಹೋದ್ರು. ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೀವೇನು ಬಡವರ ಕಷ್ಟನ ಕೇಳಿ ಅವ್ರಿಗೇನು ಪರಿಹಾರ ಕೊಡ್ಸಕ್ ಬಂದಿರ ಅಥವಾ ನಿಮ್ ಮಳೆನ ಬೆಳೆಸ್ಕೊಳಕ್ ಬಂದಿರ? ಇಲ್ಲಿ ಬರೋ ಮಕ್ಕಳಿಗೆ ಮುಷಿನಿ ಸರ್ ನೆನಪಿದೆ, ನಾನು 3 ತಿಂಗಳಿದ್ರೆ 1 ದಿನ ನಾಷ್ಟ ಮಾಡಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಬರೀ ನಾಷ್ಟಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಮ್ಮವ್ವ ನಮ್ಮಪ್ಪ ಬಿಸಿಲಲ್ಲಿ ನಿಂತು 10 ರೂಪಾಯಿದಿಂದ 100 ರೂಪಾಯಿ ದುಡಿತಾರೆ. ಅದನ್ನ ನೆನೆಸ್ಕೊಂಡ್ರೆ ನಮಗೆ ಜೀವ ಹೋದ್ ಬಂದಂಗಾಗ್ತಾ ಇತ್ತು. ಯಾಕಂದ್ರೆ ತಂದೆ ತಾಯಿ ಅದೇ ಎತ್ತಕ್ಕೆ ಬೆಳೆದಿದ್ದೀವಿ ನಾವು. ಅವ್ರಿಗೆ ದೂರ ಹಾಕೋ ವಯಸ್ಸಲ್ಲಿ ಅವ್ರ ಸಂಬಳ ಕಷ್ಟಪಟ್ಟಿ ಗೊತ್ತಾ? ಪ್ರತಿ ಒಂದು ವಿಡಿಯೋ ಆಯ್ತು, ಫೋಟೋದಾಯ್ತು, ತೋರಿಸ್ತೀನಿ ನಾನು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲೆಲ್ಲ ಮಾಡ್ಕೊಂಡಿವಿ. ಇದೇ ಕಾಂತ ಸರ್ ನಮ್ಗ ಮೆಜೆಸ್ಟಿಕ್ ಒಳಗಿದ್ರೆ ಬಂದ್ ಕೆರೆ ನೀರ ಊಟ ಕೊಟ್ಟು ಹೋಗಿದ್ದಾರೆ. ಒಂದು ಊಟ ಕೂಡ ಅಷ್ಟು ಪನ್ನೆರಡು ನಾವು ಬಡವರ ಮಕ್ಕಳಿಲ್ಲ. ಬಡವರ ಮಕ್ಕಳನ್ನ ಬೆಳೆಸ್ತೀವಿ. ಹೆಣ್ಣು ಮಕ್ಕಳು ಬೀದಿ ಮಾತಾಡ್ತಾರೆ ಅಂದ್ರೆ ನಿಮ್ ಹೆಣ್ಣು ಮಕ್ಕಳನ್ನ ಈ ತರ ಬಿಡ್ತೀರಾ ಬೀದಿಗೆ? ಎಲ್ಲರಿಗೂ ಫ್ಲಾಟ್ ಕೊಡ್ಬೇಕಲ್ಲ, ಫ್ಲಾಟ್ ಕೊಡ್ಬೇಕಲ್ಲ, ಫ್ಲಾಟ್ ಕೊಡ್ಬೇಕೋ ಇಲ್ವೋ? ಫ್ಲಾಟ್ ಕೊಡ್ಬೇಕು. ಇದರ ಬಗ್ಗೆ ಚರ್ಚೆ ಅಂತನೂ ಆಗ್ಬೇಕಂತ ನಾವು ತಮಗೆ ಮನವರಿಕೆ ಆದ್ರೆ ಈಗ 1 ನಿಮಿಷ. ಈಗ ಸರ್ ನೀವು ಹೇಳಿದ್ರಿ ಕಡಿಮೆ ಜನ ಹೋದ್ರೆ ನೀವು ಜಾಸ್ತಿ ಜನ ಹೋದ್ರೆ ಆ ಗ್ರೌಂಡ್ ಯೂಸ್ ಮಾಡಕ್ ಆಗಲ್ಲ ಅಂತ. ಸಪೋಸ್ ಸರ್ ಈಗ 10,000 ಜನನು ನಾವು 500 ರೂಪಾಯಿ ಕಟ್ತೀವಿ, ಅವಾಗ ನೀವು ಎಲ್ಲರಿಗೂ ಬಿಡ್ಲೇಬೇಕಲ್ಲ. वेलकम टू एम न्यूज बीजापुर। चलिए चलते हैं आज की खबरों की ओर। ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆ ಮಿತಿನ ವಿರೋಧ ಪಕ್ಷ ನಾಯಕರಿದ್ದ ಸಿದ್ದರಾಮಯ್ಯ ಹೇಳ್ತಾರೆ, ಜಿಎಂ ಅವ್ರಿಗೆ 30, SC ST OBC ಅವ್ರಿಗೆ 33 ಮಾಡಿಕೊಡ್ತೀನಿ ನನ್ನ ಸರ್ಕಾರ ಬಂದ್ರೆ ಅಂತಂದ ಹೇಳಿದ್ರು. ಆ ಭರವಸೆ ಮೇಲೆ ನಾನು ಇರೋ ಪ್ರೈವೇಟ್ ವರ್ಕ್ ಬಿಟ್ಟು ಇದೇ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡು 3 ತಿಂಗಳ ಕೋಚಿಂಗ್ ಮುಗಿಸಿನಿ. ಸರ್ ನೆನಪಿದೆ, ನಾನು 3 ತಿಂಗಳಿದ್ರೆ 1 ದಿನ ನಾಷ್ಟ ಮಾಡಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಬರೀ ನಾಷ್ಟಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಮ್ಮವ್ವ ನಮ್ಮಪ್ಪ ಬಿಸಿಲಲ್ಲಿ ನಿಂತು 10 ರೂಪಾಯಿದಿಂದ 100 ರೂಪಾಯಿ ದುಡಿತಾರೆ. ಅದನ್ನ ನೆನೆಸ್ಕೊಂಡ್ರೆ ನಮಗೆ ಜೀವ ಹೋದ್ ಬಂದಂಗಾಗ್ತಾ ಇತ್ತು. ಯಾಕಂದ್ರೆ ತಂದೆ ತಾಯಿ ಅದೇ ಎತ್ತಕ್ಕೆ ಬೆಳೆದಿದ್ದೀವಿ ನಾವು. ಅವ್ರಿಗೆ ದೂರ ಹಾಕೋ ವಯಸ್ಸಲ್ಲಿ ಅವ್ರ ಸಂಬಳ ತಗೊಂಡು ನಾವು ಇಷ್ಟು ಆರಾಮಾಗಿ ಇದ್ದೀವಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಿದೆ. ಯಾಕಂದ್ರೆ ನನ್ ತಮ್ಮ ಇರೋದು ತುಂಬಾ ಚಿಕ್ಕವನಿರಾನೆ. ನಮ್ಮ ಮನೆಯಲ್ಲಿ ನಾವೇ ಹೆಣ್ಮಕ್ಳು ದೊಡ್ಡವರು. ನಮ್ ತಾಯಿ ತಂದೆ ಹೇಳ್ತಾರೆ ಓದು ಅಂತಂದು ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ ಪೊಲೀಸ್ ಕಾನ್ಸ್ಟೇಬಲ್ ಎದೆ ಬರಲ್ಲ. ಯಾಕೆ ಕಾಂಪಿಟೇಟಿವ್ ಬಿಲ್ಡಿಂಗ್ ಬಂದಿನಿ ಅಂದ್ರೆ ಸಿದ್ದರಾಮಯ್ಯ ಬರೋದು ಒಳ್ಳೆ ಲೆಟರ್ ಇಲ್ಲಿವರೆಗೆ ಬಂದಿದೆ. 1 ದಿನ ಅಲ್ಲ, 2 ದಿನ ಅಲ್ಲ, 5 ವರ್ಷ ಆಯ್ತು ಪೊಲೀಸ್ ಕಾನ್ಸ್ಟೇಬಲ್ ಮಧ್ಯದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಕಾವೇರಿ ನಿವಾಸಕ್ಕೆ ಬಂದಾಗ ಸಿದ್ದರಾಮಯ್ಯ ಲೆಟರ್ ನೋಡಿ ಏನ್ ಹೇಳಿದ್ರು ಗೊತ್ತಾ? ಸುಮ್ಮನೆ ನೋಡಿದ್ರು ಹೂ ಅಂತ ಕಿವಿಕೆ ಹಾಗೆ ಹಳೆ ಹೋದ್ರು. ಸಿದ್ದರಾಮಯ್ಯ ನೀವೇನು ಬಡವರ ಕಷ್ಟನ ಕೇಳಿ ಅವ್ರಿಗೇನು ಪರಿಹಾರ ಕೊಡ್ಸಕ್ ಬಂದಿರ ಅಥವಾ ನಿಮ್ ಮಳೆನ ಬೆಳೆಸ್ಕೊಳಕ್ ಬಂದಿರ? ಇಲ್ಲಿ ಬರೋ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. CM ಅವರೇ ಒಂದೀಟಾದ್ರೂ ಕಲಿತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಒಳ್ಳೆ ಮಿತಿನ GMಗೆ 30, SC ST ಅವ್ರಿಗೆ 33 ಮಾಡಿಕೊಡ್ಸ್ಬೇಕು. ಗೃಹ ಸಚಿವರು ಏನ್ ಹೇಳ್ತಾರೆ ಗೊತ್ತಾ? ಮನೆಗೆ ಹೋದ್ರೆ ಗಮನಕ್ಕಿದೆ ಅಂತಾರ. ನಾಚಿಕೆ ಆಗ್ಬೇಕು. ಕಾನ್ಸ್ಟೇಬಲ್ ಒಳ್ಳೆ ಮಿತಿ ಹೆಚ್ಚಿಗೆ ಮಾಡಿ ಅಂತ ಅವ್ರ ಮನೆಗೆ ಹೋದ್ರೆ ಆಯ್ತು. ನನಗೆ ಹೆಲ್ತ್ ಸರಿ ಇಲ್ಲ, ಸರಿ ಇಲ್ಲ, ಹೊರಗೆ ಬರಕ್ ಆಗ್ತಾ ಇಲ್ಲ. ಯಾಕೆ? ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರ್ನ ಸ್ಟೂಡೆಂಟ್ ನೋಡಿದ್ರೆ ನಿಮ್ಗೆ ಭಯನ? ನಾಳೆ ಹಾಕಿ ಭಿಕ್ಷೆಯಲ್ಲಿ ನಿಮ್ ಚೇರ್ ಮೇಲೆ ಇದ್ರೆ ಅನ್ನೋದು ಮರಿಬೇಡಿ. ನೀವು ಚೇರ್ ಮೇಲೆ ಭಯ 5 ವರ್ಷ. ಈ ಸ್ಟೂಡೆಂಟ್ ಪವರ್ ಅನ್ನೋದು ಏನನ್ನೋದ ನಿಮ್ಗೆ ಒಂದು ಟೈಮ್ ನಲ್ಲಿ ಉತ್ತರ ಕೊಡ್ತೀವಿ. ಏನ್ ಮಾಡಕ್ ಆಗ್ತಾ ಇಲ್ಲ. ತೆಲಂಗಾಣ ಟೋಪಿನ ಅಳವಡಿಸ್ಕೊಂಡ್ರಿ, ಅಲ್ಲಿ ಏನೋ ಕೊಳ್ಳಕ್ ಆಗ್ತಾ ಇಲ್ಲ. ಸರ್ಕಾರಕ್ಕೆ
ಊಟ ಕೂಡ ಅಷ್ಟು ಪಲ್ಲೆ ನಾವು ಬಡವ್ರ ಮಕ್ಕಳಿಲ್ಲ, ಬಡವ್ರ ಮಕ್ಕಳನ್ನ ಬೆಳೆಸ್ತೀವಿ. ನಾವು ಹೆಣ್ಣು ಮಕ್ಕಳು ಬೀದಿ ಮಾತಾಡ್ತಾರಂದ್ರೆ ನೀವು ಹೆಣ್ಣು ಮಕ್ಕಳನ್ನ ಈ ತರ ಬಿಡ್ತೀರಾ ಬೀದಿಗೆ? ಒಂದ್ ಲೀಡರ್ ಏನು ಅನ್ಸ್ತಾ ಇಲ್ಲ ನಿಮ್ಗೆ? ನೋಡಿ, ವಿರೋಧ ಪಕ್ಷ ನಾಯಕರಿದ್ದ ಸಿಎಂ ಅವರು ಒಂದ್ ಲೆಟರ್ ಬರ್ತಿದ್ದಾರೆ, 33 ಮಾಡಿಕೊಡ್ತೀನಿ ಅಂತ ಹೇಳಿದ್ದ, ಮಾಡಿಕೊಡ್ಲಿಲ್ಲ ಸಿಎಂ ಸಿದ್ದರಾಮಯ್ಯ. ಆಮೇಲೆ ಗೃಹ ಸಚಿವರು ಹೇಳಿದ್ರು ಬೇರೆ ಸ್ಟೇಟ್ಗೆ ಇದೆ ಪರ್ಮನೆಂಟ್ ಮಾಡ್ತೀನಿ 33 ಅಂತ. ಎಲ್ಲಿದೆ ಗೃಹ ಸಚಿವರ ನಿಜ ಮಾಡ್ತಾ ಇದ್ರ ಪರಮೇಶ್ವರ? ಏನಾಗಿದೆಯಾ? ಮೈಸೂರಲ್ಲಿ ಹೇಳಿದ್ರು ಗೃಹ ಸಚಿವ ಸಿಎಂ ಅವರು ಹೇಳ್ತಾರೆ, ಟ್ವಿಟ್ಟರ್ ಬಾಕ್ಸ್ ಸಿದ್ದರಾಮಯ್ಯ ಸಿಎಂ ಅವರೇ ಟ್ವಿಟ್ಟರ್ ಬಾಕ್ಸ್ ಹಾಕೋತೀರಾ ಸಿಎಂ ಅವರಿಗೆ 30, SC ST ಅವರಿಗೆ 33 ಒಂದು ಬಾರಿ ಅವಕಾಶ ಕೊಡ್ತೀನಿ ಅಂತ ಸುವರ್ಣ ಸೌಧದಾಗೂ ಹೇಳಿದ್ರ, ಎಲ್ಲ ಕಡೆನೂ ಹೇಳಿದ್ರ. ಎಲ್ಲಿ ಮಲ್ಕೊಂಡು ಬಿಟ್ರ? ಈ ಬಡವ ಕೂಗಲು ಕೇಳಿ ಮಲ್ಕೊಂಡು ಬಿಟ್ಟಿರ ಕಾಂಗ್ರೆಸ್ ಸರ್ಕಾರದವರು. ಧಾರವಾಡದಲ್ಲಿ 8ರಿಂದ 10 ಜನ ಸತ್ತಿದ್ದಾರೆ. ಯಾಕೆ ಗೊತ್ತಾ? ಸಿಎಂ ಅವರು ಪಕ್ಷ ನಾಯಕರಿದ್ದಾಗ ಒಂದು ಅವಕಾಶ ಕೊಡ್ತೀನಿ ಅಂತಂದು ಹೇಳಿದ. ಬಡವರ ಮಕ್ಕಳು ಪ್ರೈವೇಟ್ ಬೆಟ್ಟು ಬಂದು ಅಲ್ಲಿ ಓಡ್ಕೊತಾ ಇದ್ರು. ಎಷ್ಟೋ ತಾಯಿ ತಂದೆಗೆ ಒಬ್ಬರೇ ಮಕ್ಕಳು ಇರ್ತಾರೆ, ಅವ್ರ ಮನೆ ಸತ್ತೋದ್ರು. ನಿಮ್ಗೆ ಸಿಎಂ ಸಿದ್ದರಾಮಯ್ಯ ಅವ್ರ ಜೀವ ಕೊಡ್ತೀರಾ ನೀವು? ನಿಮ್ಗೆ ಏನಾರ ಇದ್ರೆ ಅವ್ರ ಜೀವ ಕೊಡಿ. ಒಂದ ಇಲ್ಲ ಅಂತಂದ್ರ ನಾವು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ನನ್ನ ಬರ್ತಾರ ಜನ್ಮ ಎಷ್ಟೈತಂದ್ರೆ ಹೇಳಕ್ಕಾಗಲ್ಲ. ನನ್ನ ಎಲ್ಲೇ ಹತ್ತು ತಪ್ಪು ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು, ನಾಳೆ ಸತ್ಯಾರ ಗೃಹ ಸಚಿವ ಸಿಎಂ ಕಾದಿರ್ತ ಗೃಹ ಸಚಿವ ಸಿಎಂ ಅವರೇ ಕಾರಣ. ನಮ್ಮ ತಾಯಿ ತಂದೆ ಧೈರ್ಯ ನನ್ನ ಇಲ್ಲಿವರೆಗೆ ತಂದಿದ್ದಾರೆ. ಗೃಹ ಸಚಿವರ ಸಿಎಂ ಅವರೇ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಹೆಚ್ಚಿಗೆ ಮಾಡ್ಕೊಡಿ, ಪರ್ಮನೆಂಟ್ ಮಾಡ್ಕೊಡಿ. ತೆಲಂಗಾಣ ಟೋಪಿಯಲ್ಲಿ ನಿಮ್ಗೆ ರೋಗ ಹೊರಸ್ಕೊಂಡಿದ್ದೀರಾ, ಹಾಗೆ ನಮ್ಗೆ ಪರ್ಮನೆಂಟ್ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ನಿಮ್ಗೆ ಅಧ್ಯಕ್ಷೆ ಹಾಕಿ ಚೇರ್ಮನ್ ಕುಡಿಸಿದ್ರೆ ನಾವು ಇವತ್ತು ನಾವೇ ನಿಮ್ಮ ಹತ್ರ ಕೇಳ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರೇ ಒಂದು ಅವಕಾಶ ಮಾಡಿಕೊಡಿ ಯಾಕಂದ್ರೆ ನಡು ಬೀದಿಯಲ್ಲಿ ಕಣ್ಣೀರು ಹಾಕ್ತಾ ಕೇಳ್ತಾ ಇದ್ದೀನಿ. ನಿಮ್ಗೊಂದಿಟ್ಟಾದ್ರು ಏನಾರು ಇದ್ರೆ ಕೊಡ್ಲಿ ಅಂತ ನನ್ನ ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ವಿಜಯಪುರ ಸಿಟಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು ಒಂದು 3ನೇ ಪ್ರತಿಭಟನೆ. ಸೊ ಕಳೆದ 2 ತಿಂಗಳಲ್ಲಿ ಇದು 3ನೇ ಪ್ರತಿಭಟನೆ. ನೀವು ಕೇಳ್ತಾ ಇರುವಂತ ಎಲ್ಲಾ ಡಿಮ್ಯಾಂಡ್ಸ್ಗಳನ್ನು ಕೂಡ ನಮ್ಮ ಗಮನಕ್ಕಿದೆ. ಈಗಾಗಲೇ ಏನು ಬೆಂಗಳೂರು ಮತ್ತೆ ಧಾರವಾಡದಲ್ಲಿ ತಾವು ಪ್ರತಿಭಟನೆಗಳು ಆದ ಮೇಲೆ ಸರ್ಕಾರ ಕೂಡ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡಿದೆ, ಅದು ತಮ್ಮ ಗಮನಕ್ಕೂ ಕೂಡ ಇದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅಂತಂತೇಳಿ ನನಗೆ ಮತ್ತೆ DC ಅವರಿಗೆ, ಯಾಕಂದ್ರೆ ನಾವು ಕೂಡ ಆ ಗುಂಪಿನಲ್ಲೇ ಎದ್ದು ಈ ಕಡೆ ಬಂದವರಿದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಕಷ್ಟ ಏನು ಅಂತಂತ ಹೇಳಿ ಏನು ನಿಮ್ಮ ಕಾಂತ್ ಕುಮಾರ್ ಅವರಾಗಿರ್ಬೋದು ಮತ್ತೆ ಇನ್ನಿತರರು ಏನೇನು ಮಾತಾಡಿದ್ರಲ್ವಾ, ಹಾಸ್ಟೆಲ್, ಲೈಬ್ರರಿ, ಹೊರಗಡೆ PG, ನಿಮ್ಮ ಫುಡ್, ಹೌದಾ? ಸೊ ಅದರ ಖರ್ಚು ವೆಚ್ಚಗಳು, ಮನೆಯಲ್ಲಿರುವಂತ ಪ್ರೆಷರು, ತಂದೆ ತಾಯಿಗಳು ನಿಮಗೆ ತಿಂಗಳ ಕೊಡ್ಬೇಕಾದಂತ ದುಡ್ಡು, ನ್ಯೂಸ್ ಪೇಪರು, ಸೊ ಕೋಚಿಂಗ್ ಫೀಸು, ಇವೆಲ್ಲ ಕಷ್ಟಗಳನ್ನ ನಾವು ಕೂಡ ನೋಡಿದ್ದೀವಿ. ಸುಮಾರು 4 ವರ್ಷಗಳ ಕಾಲ ಕೂಡ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ ಸುಮಾರು 2 ಫೇಲ್ಯೂರ್ಸ್ಗಳನ್ನ ಫೇಸ್ ಮಾಡಿ 3ನೇ ಹಂತದಲ್ಲಿ ಪಾಸ್ ಆಗಿರೋದು. ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳ ಗಂಭೀರತೆ ಮತ್ತೆ ಅದರ ನೋವು ಕೂಡ ನಮ್ಮ ಗಮನಕ್ಕಿದೆ. ಇವಾಗ ನಾವು ವಿದ್ಯಾರ್ಥಿಗಳಾಗಿದ್ವಿ, ಇವಾಗ ಅಧಿಕಾರಿಗಳಾಗಿ ಈ ಸೈಡು ಇದೀವಿ. ಹಾಗಾಗಿ ನಿಮ್ಮ ನೋವುಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಏನೂ ತೊಂದರೆ ಇಲ್ಲ. ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ತಾವೇನು ಗಮನಕ್ಕೆ ಇದ್ದೀರಾ, ಈಗಾಗಲೇ ಇದನ್ನ ಸರ್ಕಾರದ ಮಟ್ಟದಲ್ಲಿ ಗಮನಕ್ಕಿದೆ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳನ್ನು ಕೂಡ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಒಂದೇ ಸಲಹೆ ಏನು ಅಂತಂತಂದ್ರೆ, ನಿಮ್ಮ ಪೇಷನ್ಸ್ ಮತ್ತೆ ನಿಮ್ಮ ಶಾಂತತೆ ಏನಿದೆ ಅದೇ ನಿಮ್ಮ ಸ್ಟ್ರೆಂತ್ ಆಗಿರುತ್ತೆ. ಹಾಗಾಗಿ ಹಲವು ವಿಚಾರಗಳನ್ನ ನಾನೀಗ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ದೀರಾ, ಆಮೇಲೆ ನಾನು ವಿಜಯಪುರ ಜಿಲ್ಲೆಯಲ್ಲಿ ನೋಡಿರುವಂತ ಕೆಲವೊಂದಿಷ್ಟು ಅಂಶಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಇದು ವಿಜಯಪುರ ಅಗ್ರಿಕಲ್ಚರ್ ಅಲ್ಲಿ ಪ್ರಿನಾಮಿನೆಂಟ್ ಡಿಸ್ಟಿಕ್, ಅಂದ್ರೆ ಕೃಷಿನೇ ಪ್ರಧಾನವಾದಂತಹ ಜಿಲ್ಲೆ. ಹಾಗಾಗಿ ಕಲಿತಂತ ವಿದ್ಯಾರ್ಥಿಗಳು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ. ಗ್ರೂಪ್ C, ಗ್ರೂಪ್ D, ಗ್ರೂಪ್ A ಜಾಬ್ಗಳನ್ನ ಮಾಡಬೇಕು ಅಂತಂತೇಳಿ ಹಲವಾರು ಪ್ಲೇಸ್ಗಳಿಗೆ ಹೋಗಿ ಓದಿ ಮಾಡಿ ಬರ್ತೀರಾ. ತಂದೆ ತಾಯಿಗಳಿಗೂ ಕೂಡ ಅದು ಆಸೆ ಆಕಾಂಕ್ಷೆಗಳು ಇದೆ.
ಹಾಗಾಗಿ ಯಾರು ಕೂಡ ಶಾರ್ಟ್ಕಟ್ಸ್ ಗಳಿಗೆ ಯಾರೋ ನೌಕರಿ ಮಾಡಿಸ್ಕೊಡ್ತಾರೆ, ಯಾರೋ PSI ಮಾಡ್ತಾರೆ, ಯಾರೋ PC ಮಾಡ್ತಾರೆ, ಯಾರೋ SDC ಮಾಡಿಸ್ಕೊಡ್ತಾರೆ. ಇದ್ದಂತ ಹೊಲ ಮನೆ ಮಾರಿಬಿಟ್ಟು ಅವ್ರಿಗೆ ದುಡ್ಡುಗಳನ್ನ ಕೊಟ್ಟು ಕಳ್ಕೊಂಡು ತಂದೆ ತಾಯಿನೂ ಕಷ್ಟಕ್ಕೆ ದುಡ್ತೀರ, ನೀವು ಕಷ್ಟಕ್ಕೆ ದುಡ್ತೀರ. ಯಾಕಂತಂದ್ರೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಕಷ್ಟಪಟ್ಟು ಓದಿದ್ದಕ್ಕೆ ನಿಮಗೆ ರಿಸಲ್ಟು ಅವೇಟಿಂಗ್ ಇರುತ್ತೆ. ಯಾರು ಕೂಡ ತಂದೆ ತಾಯಿಗಳಿಗೆ ನೀವು ಫೋರ್ಸ್ ಮಾಡೋದಾಗ್ಲಿ ಅಥವಾ ತಂದೆ ತಾಯಿಗಳು ನಿಮಗ್ ಫೋರ್ಸ್ ಮಾಡೋದಾಗ್ಲಿ ಇದ್ದಂತ ಹೊಲ ಮನೆ ಮಾರಿಬಿಟ್ಟು ಯಾರೋ ಮೂರನೇ ವ್ಯಕ್ತಿಗೆ ದುಡ್ಡನ್ನ ಕೊಟ್ಟು ಮೋಸ ಹೋಗಕ್ ಹೋಗ್ಬೇಡಿ. ಸಾಕಷ್ಟು ಜನರನ್ನ ನೋಡಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳು ತಂದೆ ತಾಯಿಗಳು ನಮಗೆ ನೇರವಾಗಿ ಬಂದು ಇಂಥ ಸಮಸ್ಯೆಗಳನ್ನ ಹೇಳಿ ಆಮೇಲೆ ಪ್ರಕರಣಗಳನ್ನ ಕೊಡಕ್ ಹೋಗ್ತಾರೆ, ಕೇಸ್ಗಳನ್ನ ಕೊಡಕ್ ಹೋಗ್ತಾರೆ. ಕೇಸ್ಗಳನ್ನ ಕೊಡಕ್ ಹೋದಾಗ ಮಾರಲಿ ಫಸ್ಟ್ ಯಾರು ಕರಪ್ಟ್ ಇರ್ತಾರೆ? ಕೊಟ್ಟಾರೆ ಕರಪ್ಟ್ ಇರ್ತಾರೆ. ಸೊ ಹಾಗಾಗಿ ಇಂಥದನ್ನು ಕೂಡ ನಮ್ ಗಮನಕ್ಕೆ ಬಂದಿದ್ದಾವೆ. ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂತ ಹೇಳಿ ಎಲ್ಲಿವರೆಗೂ ಬ್ಲಾಕ್ ಮೇಲ್ ಅಥವಾ ಎಲ್ಲಿವರೆಗೂ ಮೋಸ ಹೋಗಿದ್ದಾರೆ ಅಂತಂದ್ರೆ ಜಾರ್ಖಂಡಿಗೆ ಹೋಗಿ 2 ತಿಂಗಳು ಟ್ರೈನಿಂಗು ಮಾಡ್ಕೊಂಡು ಬಂದವರಿದ್ದಾರೆ. ಹೌದಾ? ಅಂದ್ರೆ ದುಡ್ಡು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ, ಜಾರ್ಖಂಡದಲ್ಲಿ ಟ್ರೈನಿಂಗ್ ಅಂತ 2 ಮಂತ್ ಅವ್ರಿಗೆ ಟ್ರೈನಿಂಗ್ ಮಾಡಿಸಿ ವಾಪಸ್ ಕಳ್ಸಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಕೂಡ ನಂಬಿದ್ದಾರೆ. ಆಮೇಲೆ 2 ವರ್ಷ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸುಳ್ಳು ಅಂತ. ಅಂಥದ್ದು ಕೂಡ ಪ್ರಕರಣಗಳು ನಮ್ಮಲ್ಲಿದೆ. ಆದ್ದರಿಂದ ಯಾವುದೇ ರೀತಿಯಾದಂತಹ ಇಂಥ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ನೀವಾಗ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಪೇರೆಂಟ್ಸ್ ಅನ್ನಾಗ್ಲಿ ತೊಂದರೆಗೆ ಸಿಲುಕಿಸೋದಕ್ಕೆ ಹೋಗ್ಬೇಡಿ. ಇದು ನನ್ನೊಂದು ಕಿವಿ ಮಾತು. ಮತ್ತೆ ಈಗಾಗಲೇ ತಾವು ಹೇಳಿರುವಂತ ಎಲ್ಲಾ ಅಂಶಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿ ನಡೀತಾ ಇದೆ, ಚರ್ಚೆಯಲ್ಲಿ ಇದೆ. ಐ ಥಿಂಕ್ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ಸ್ಗಳು ಬರುವಂತ ಎಲ್ಲಾ ಸಾಧ್ಯತೆಗಳನ್ನು ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ DC ಸಾಹೇಬರು ಕೂಡ ನಿಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಬೇರೆ ವೇದಿಕೆಯಲ್ಲಿ ಮಾತಾಡಬೇಕಂತ ನನಗೆ ಆಸೆ ಇತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ, ನಾಳೆನೂ ಇದೆ. ಈಗಾಗಲೇ SP ಅವರು ಹೇಳಿದ ಹಾಗೆ ತಮ್ಮದು ಬೇಡಿಕೆಗಳು ಏನೇನಿದೆಯಲ್ಲ ಅದೆಲ್ಲವೂ ಕೂಡ ನ್ಯಾಯಯುತವಾದಂತಹ ಬೇಡಿಕೆಗಳಂತ ಪ್ರಥಮವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಲಿ, ಕರೆಕ್ಟ್ ಆಗಿ ನೋಟಿಫಿಕೇಶನ್ ಪ್ರತಿ ವರ್ಷವೂ ಆಗಿ ಸೆಲೆಕ್ಟ್ ಆಗ್ಲಿಕ್ಕೇನೆ ಎಷ್ಟೊಂದು ಕಷ್ಟ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ. 1000ದಲ್ಲಿ ಒಬ್ಬರು 10,000ದಲ್ಲಿ ಒಬ್ಬರು ಸೆಲೆಕ್ಟ್ ಆಗುವಂತಹ ಒಂದು ಸಿಸ್ಟಮ್ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅಷ್ಟಿದೆ. ಆದ್ರೆ ನೋಟಿಫಿಕೇಶನ್ ಪ್ರತಿ ವರ್ಷನೂ ಆಗ್ಬೇಕು. ಈ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ರಲ್ಲಿ ತಾವು ಏನೇನು ಈಗ ನಮ್ಮ ಮುಂದೆ ಹೇಳಿದೀರಾ ಮತ್ತೆ ಲಿಖಿತವಾಗಿ ನೀವು ಓದಿ ಹೇಳಿದೀರಾ ಅದರಲ್ಲಿ ಇದೆ. ಅದನ್ನು ಆದಷ್ಟು ಬೇಗ ಸರ್ಕಾರ ಹಂತದಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇದೆ. ಅದನ್ನು 43 ಇಲಾಖೆಗಳಲ್ಲಿ ಹೇಗೆ ರಿಕ್ರೂಟ್ಮೆಂಟ್ ಮಾಡುವಂಥದ್ದು ಒಂದೇ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಮುಖಾಂತರ ಇದನ್ನೆಲ್ಲವೂ ಕೂಡ ಮಾಡಿಸಬೇಕನ್ನುವಂತ ತಮ್ಮ ಒತ್ತಾಯವನ್ನು ಕೂಡ ಒಂದು ಸುಧಾರಣೆಯ ಒಂದು ನಿಟ್ಟಿನಲ್ಲಿ ಇರುವಂತಹ ಒತ್ತಾಯಗಳು. ವಯೋಮಿತಿನೂ ಕೂಡ ಈಗ ಕೆಲವರಿಗೆ ದಾಟ್ತಾ ಇದೆ. ಸೊ ಆದ್ದರಿಂದ ಓದ್ಬಿಟ್ಟು ಯಾವಾಗ ಬರ್ತದೆ ನೋಟಿಫಿಕೇಶನ್ ಅನ್ನುವಂತ ನಿರೀಕ್ಷೆ ಅದು ಒಂದು ಜೆನ್ಯೂನ್ ಪ್ರಾಬ್ಲಮ್. ಯಾಕೆಂದ್ರೆ ಸೊಸೈಟಿನಿಂದನೂ ಸಮಾಜದಿಂದನೂ ನಿಮಗೆ ಒತ್ತಡ ಇರುತ್ತದೆ. ಈ ಸಂದರ್ಭದಲ್ಲಿ ನಾವು ಪ್ರಿಪರೇಷನ್ ಟೈಮ್ ನಲ್ಲಿ ಅದನ್ನು ನೋಡಿದ್ದೇವೆ. ಪ್ರಿಪರೇಷನ್ ಅಂತ ಹೇಳಿದ್ರೆ ಏನೋ 1 ವರ್ಷ ಓದಿಬಿಟ್ಟೆ ಇಮಿಡಿಯೇಟ್ಲಿ ನೌಕರಿ ಸಿಗ್ತದೆ ಅಂತ ಇಲ್ಲ. ಅದನ್ನು ಸತತವಾಗಿ ಓದಬೇಕು. ಅದಕ್ಕೆ ಈ ಫ್ಯಾಮಿಲಿ ಕುಟುಂಬದಿಂದ ಎಷ್ಟು ಮಟ್ಟಕ್ಕೆ ಅದಕ್ಕೆ ಸಹಾಯ ಕೊಡ್ಲಿಕ್ಕೆ ಆಗ್ತದೋ, ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತದೆ, ಮತ್ತೆ ನೀವು ಏನು ಬೇರೆ ನೌಕರಿನೂ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಯಾಕೆಂದ್ರೆ 24/7 ನೀವು ಓದಬೇಕು. ಒಂದು ದಿವಸಕ್ಕೆ 10 ತಾಸು 12 ತಾಸು ಓದುವಂತಹ ಒಂದು ಸಿಚುವೇಶನ್. ಇಂಥ ಪರಿಸ್ಥಿತಿನಲ್ಲಿ ನಿಮಗೆ ಆಗಬೇಕಾಗಿರುವಂತಹ ಸಪೋರ್ಟ್ಗಳು ಕುಟುಂಬದಿಂದ ಎಷ್ಟು ಸಪೋರ್ಟ್ ಬರಬೇಕು, ಸಮಾಜದಿಂದ ಎಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಏನು ನಿಮ್ಮ ಬೇಡಿಕೆಗಳಿದೆ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಕೂಡ ತಮ್ಮ ಮನವಿಯನ್ನು ಸೂಕ್ತವಾದಂತಹ ಅಲ್ಲಿ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ಸಲ್ಲಿಸ್ತೇವೆ. ಈಗಾಗಲೇ ನೀವು ಸಲ್ಲಿಸಿದ್ದು ಕೂಡ ಇದೆ. ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಹೋರಾಟದ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಚರ್ಚೆಯನ್ನು ಕೂಡ ಪ್ರಾರಂಭ ಆಗಿದೆ. ಸೊ ಆದಷ್ಟು ಬೇಗ ಬರ್ತದೆ. ಅದು FTA STA ಇರಬಹುದು, PSI KPSC ರಿಕ್ರೂಟ್ಮೆಂಟ್ಸ್ ಮತ್ತೆ ಸ್ಟಾಫ್ಸ್ ಇದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವಂತ ನಂದು ಕೂಡ ಒಂದು ಆಶಾ ಇದೆ. ಇನ್ನೊಂದು ವಿಚಾರ ತಾವೆಲ್ಲರೂ ಕೇಳಿರುವಂತದ್ದು ಈ ಅಂಬೇಡ್ಕರ್ ಸ್ಟೇಡಿಯಂ ಬಗ್ಗೆ. ಈ ಅಂಬೇಡ್ಕರ್ ಸ್ಟೇಡಿಯಂ
ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಆಗಿರುವಂತ ಒಂದು ಸ್ಟೇಡಿಯಂ, ತುಂಬಾ ಒಂದು ಸುಸಜ್ಜಿತ ಒಂದು ಫೆಸಿಲಿಟಿ, ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣಕ್ಕಿಂತನೂ ಕೂಡ ಅದನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಕೊಂಡು ಇಟ್ಕೊಂಡಿರುವಂತ ಒಂದು ಸ್ಟೇಡಿಯಂ. ತಾವೆಲ್ಲರೂ ಅದನ್ನು ನೋಡಿರಬಹುದು, ಬಳಕೆಯನ್ನು ಕೂಡ ಮಾಡಿರಬಹುದು. ಒಂದು ಸಿಂಥೆಟಿಕ್ ಟ್ರ್ಯಾಕ್, ಎಷ್ಟೋ ಸ್ಟೇಡಿಯಂಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರಲ್ಲ, ಸಿಂಥೆಟಿಕ್ ಟ್ರ್ಯಾಕ್ ಮಾಡಿ ಈಗಾಗಲೇ ಅಲ್ಲಿ ಸುಮಾರು ಒಂದು 400-500 ವಿದ್ಯಾರ್ಥಿಗಳು ಅದನ್ನು ಅಥ್ಲೆಟಿಕ್ಸ್ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿಂದೆ ಏನು ಸಮಸ್ಯೆಗಳಿತ್ತೋ ಅದನ್ನೆಲ್ಲವೂ ಕೂಡ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿ ಅಲ್ಲಿ ಯಾರು ಅದನ್ನು ಬೇರೆ ಯಾವ್ದು ಉಪಯೋಗ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ನಿಲ್ಲಿಸುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಈಗ ಅದು ಚೆನ್ನಾಗಿ ಬಂದಿದೆ. ಅದು ಫಸ್ಟ್ ಆಫ್ ಆಲ್ ಆ ಕ್ರೀಡಾಂಗಣೆ ಸಾರ್ವಜನಿಕರಿಗೋಸ್ಕರ, ಎಲ್ಲರಿಗೋಸ್ಕರ ಇರುವಂತ ಕ್ರೀಡಾಂಗಣೆ, ಅದು ಯಾರದು ಒಂದು ವೈಯಕ್ತಿಕ ಆಸ್ತಿ ಅಲ್ಲ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಈಗ ರೇಟ್ ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತದೆ. ಇದನ್ನು ನಿಮ್ಮ ಎಲ್ಲರಿಗೂ ಹೇಳ ಬಯಸುವಂತದ್ದು ಏನಂತ ಹೇಳಿದ್ರೆ 2022ರಲ್ಲಿ ಪ್ರತಿಯೊಂದು ಕ್ರೀಡಾಂಗಣಕ್ಕೂ ಕೂಡ ಒಂದು ಅದನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ತಾವೆಲ್ಲರೂ ಕೇಳಿಪಟ್ಟಿರ್ತೀರ. ಒಂದು ಮ್ಯಾನೇಜ್ಮೆಂಟ್ ಒಂದು ಸ್ಟೇಡಿಯಂ ಅನ್ನು ಮಾಡುವಂತದ್ದಾಗಿರ್ಲಿ, ಒಂದು ರಂಗಮಂದಿರ ಅಂತ ಇದೆ ನಮ್ಮಲ್ಲಿ, ಅದನ್ನು ತಾವೆಲ್ಲರೂ ನೋಡಿರ್ತಾರೆ. ರಂಗಮಂದಿರಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಮೊನ್ನೆ ಒಂದು ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಕೂಡ ರಂಗಮಂದಿರನಲ್ಲಿ ನಾವು ಮಾಡಿದ್ದೇವೆ. ಸರ್ಕಾರದ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಆಗ್ತವೆ, ಖಾಸಗಿ ಕಾರ್ಯಕ್ರಮಗಳು ಕೂಡ ಅಲ್ಲಿ ಅವಕಾಶ ಕೊಡ್ತೇವೆ. ಯಾವುದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಕಾರ್ಯಕ್ರಮಗಳು ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಒಂದು ಮೇಂಟೆನೆನ್ಸ್ ಫೀಸ್ ಅಂತ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ಸುಸರ್ಜಿತವಾಗಿ ಇಟ್ಟುಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಿಟ್ಟಿನಲ್ಲಿ ಸರ್ಕಾರ 2022ರಲ್ಲಿ ಒಂದು ಅಥ್ಲೆಟಿಕ್ಸ್ಗೆ ಇಷ್ಟು, ವಾಲಿಬಾಲ್ಗೆ ಇಷ್ಟು, ಬ್ಯಾಸ್ಕೆಟ್ ಬಾಲ್ಗೆ ಇಷ್ಟು ಅಂತ ಹೇಳಿ ಒಂದು 500 ರೂಪಾಯಿ 600 ರೂಪಾಯಿ ಅಂತ ಫಿಕ್ಸ್ ಮಾಡಿ ಒಂದು ರೇಟ್ ಚಾರ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಪೇ ಅಂಡ್ ಪ್ಲೇ ಮಾಡೆಲ್ ನಲ್ಲಿ ಅದು ಇರಬೇಕು ಅನ್ನುವಂತ ದೃಷ್ಟಿನಿಂದ ಈ ಮಧ್ಯದಲ್ಲಿ ತಮ್ಮ ಎಲ್ಲರದ್ದು ಬೇಡಿಕೆ ಏನಿದೆ ಅದನ್ನು ನನಗೂ ಕೂಡ ಮನವರಿಕೆ ಆಗಿದೆ. ಅದನ್ನು ಆದಷ್ಟು ನಾವು ಕಡಿಮೆ ಮಾಡ್ಬೇಕಂತ ನಾವು ಬೇಡಿಕೆ ಕೊಟ್ಟಿದ್ರೆ ಅದನ್ನು ನಾನು ಒಪ್ತೇನೆ. ತಮ್ಮ ಬೇಡಿಕೆ 0 ಇದೆ. ಆಯ್ತು, ತಮ್ಮೆಲ್ಲರದ್ದು ಬೇಡಿಕೆಯನ್ನು ಮತ್ತೆ ಹೇಳ್ತೇನೆ. ತಮ್ಮ ಎಲ್ಲರದ್ದು ಬೇಡಿಕೆ ಅದನ್ನು ಮುಕ್ತವಾಗಿ ಎಲ್ಲರಿಗೂ ಓಪನ್ ಮಾಡಿ ಕೊಡ್ಬೇಕು ಅನ್ನುವಂಥದ್ದು ಇದೆ. ಆದ್ರೆ ಈಗ ನಮ್ದು ಒಂದು ನಿಮ್ ಕಡೆಯಿಂದ ಒಂದು ಸಲಹೆ ಬೇಕು ನನಗೆ. ಈಗ ವಿದ್ಯಾರ್ಥಿಗಳು ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಬಳಕೆ ಮಾಡ್ಲಿಕ್ಕೆ ಒಂದು ವಿಧಿವಿಧಾನ ಇದೆ. ಅದರಲ್ಲಿ ಏನೋ ಮಾಡಿಕೊಂಡು ಶೂ ಇಲ್ಲದೆ ಹಾಗೆ ಓಡುತ್ತೇವೆ ಅಂತ ಹೇಳಿದ್ರೆ ಅಥ್ಲೆಟಿಕ್ ಟ್ರ್ಯಾಕ್ ಸಿಂಥೆಟಿಕ್ ಟ್ರ್ಯಾಕ್ ಮೇಂಟೈನ್ ಮಾಡ್ಲಿಕ್ಕೆ ತಮಗೆಲ್ಲರೂ ಗೊತ್ತಿರ್ತದೆ. 2-3 ದಿವಸಕ್ಕೆ ಒಮ್ಮೆ ನೀರು ಹಾಕ್ಬೇಕು, ಆ ವಿಚಾರಗಳಿರ್ತದೆ. ಅದರಿಂದ ಒಂದು ಕ್ರೈಟೀರಿಯಾ ಒಂದು ಮಾಡೋಣ. ನಾನು ಕೇಳ್ತೇನೆ, ನಿಮ್ಮ ಹತ್ರನೇ ಸಲಹೆ ಕೇಳ್ತೇನೆ. ನಂದು ಒಂದು ಅಭಿಪ್ರಾಯ ಇದೆ. ಇದನ್ನು ಈಗ ಆಲ್ರೆಡಿ ಅಥ್ಲೆಟಿಕ್ಸ್ ನಲ್ಲಿ ಚೆನ್ನಾಗಿ ನಿಮ್ಮಲ್ಲೇ ಕೆಲವು ಜನರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವಂತವ್ರು ಇರ್ತೀರ. ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವಾಲಿಬಾಲ್ ಪ್ಲೇಯರ್ಸು, ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸು, ಅಥ್ಲೆಟಿಕ್ಸ್ ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಒಳಗಡೆನೆ ಎಷ್ಟೋ ಜನ ಇದ್ದಾರಲ್ಲ. ಅವರೆಲ್ಲರೂ ಈಗಾಗಲೇ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಆಗಿ ಅವರು ಒಂದು ಹಂತಕ್ಕೆ ತಲುಪಿರ್ತಾರೆ. ಅಂತವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ಸಕ್ಷಮ ಪ್ರಾಧಿಕಾರ ಇದೆ. ಅದಕ್ಕೆ ಒಂದು ಕಮಿಟಿ ಇದೆ, ಸ್ಟೇಡಿಯಂ ಕಮಿಟಿ ಅಂತ ಒಂದು ಕಮಿಟಿ ಇದೆ. ಈ ಸರ್ಕಾರ ಆದೇಶದನ್ವಯ ಆ ರೀತಿ ಏನಾದ್ರು ಒಂದು ರಿಯಾಯಿತಿ ಕೊಡಬೇಕಂತ ಹೇಳಿದ್ರೆ ಆ ಕಮಿಟಿಗೆನೆ ಅದನ್ನು ನಾವು ತರಬೇಕು. ಪ್ರತಿಯೊಂದು ಸ್ಟೇಡಿಯಂಗೂ ಸ್ಟೇಡಿಯಂ ಕಮಿಟಿ ಅಂತ ಇದೆ. ಇದರಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಹಂತಕ್ಕೆ ತಲುಪಿರ್ತಾರೆ. ಈಗ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಕೆಲವು ಜನರೆಲ್ಲ ಕಾಮನ್ವೆಲ್ತ್ ಆ ಮಟ್ಟಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ತಲುಪಿರ್ತಾರೆ. ಅವರಿಗೆ ಇದನ್ನು ಮುಕ್ತವಾಗಿ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ತಾವು ಒಪ್ಪಿಕೊಂಡ್ರೆ ನಾನು ಅದನ್ನ ಆ ಕಮಿಟಿನಲ್ಲಿ ಇಟ್ಟು ಈಗ ಯಾವ ನಿಮ್ಮಲ್ಲಿ ಕಂಪಿಟೆಂಟ್ ಇರ್ತಾರೋ ಅವರಿಗೆ ಓಕೆ ಮತ್ತೆ ಹೇಳ್ತೇನೆ. ಈಗ ತಮ್ಮ ಬೇಡಿಕೆಗಳು ಖಂಡಿತವಾಗಿ ಇದನ್ನು ನಾನು ಮತ್ತೆ ಹೇಳ್ತೇನೆ, ಸ್ಟೇಡಿಯಂ ಇರುವುದು ನಿಮಗೋಸ್ಕರ, ಯಾರು ಬಂದು ಬೇರೆ ಯಾರು ಆಟ ಆಡಲ್ಲ ಅಲ್ಲಿ. ಅದೇ ಈಗ ಹೇಳಿದ್ರೆ
ನೋಡಿ, ಇಲ್ಲ ಒಂದ್ ನಿಮಿಷ. ಈಗ ಎಕ್ಸಾಂಪಲ್ ಒಂದ್ ನಿಮಿಷ ಹೇಳ್ತೀನಿ. ಈಗ ಸರ್ ಹೇಳ್ತಿರೋದು ಮೇಂಟೆನೆನ್ಸ್ ಗೆ ಅಂತ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಒಂದ್ ನಿಮಿಷ ನಾನು ಹೇಳಕ್ ಕೇಳಿ ಅಲ್ವಾ? ಈಗ ಸಪೋಸ್ 1000 ಜನ ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಕರೆಕ್ಟಾ? ಒಂದ್ ನಿಮಿಷ ಇರಿಪ್ಪ, ಇರೋ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಇದೇ ಒಂದ್ ನಿಮಿಷ ನಾನು ಮಾತಾಡೋದು ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ಸಪೋಸ್ 1000 ಜನ ಯಾರು ದುಡ್ಡಿದೆ, ಯಾರಿಗೆ ತುಂಬಾ ನೀಡು ಇರೋರಿಗೆ, ತುಂಬಾ ಏನೋ ಕಷ್ಟಪಟ್ಟು ಏನೇ ಮಾಡ್ಲೇಬೇಕು ಅನ್ನೋದು, ಅಲ್ಲಿ ಓಡ್ಲೇಬೇಕು ಅನ್ನೋರಿಗೆ 1000 ಜನ ತನಕ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ. ಸಪೋಸ್ ಈಗ 500 ರೂಪಾಯಿ ಕೊಟ್ಟು ನಾನು ಇವಾಗ ಸರ್ ಹತ್ರ ಹೆಂಗ್ ಕೇಳ್ಕೊಂಡೆ, ಸರ್ ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರು. ಸರ್ ಒಂದ್ ತಿಂಗಳು ಮೇಂಟೆನೆನ್ಸ್ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಒಂದು 50,000 ಬರ್ಬೋದು ಅಲ್ಲಿ, ಅಲ್ವಾ? ಹೌದಾ ಇಲ್ವಾ? ಇರಪ್ಪ ಹೇಳೋದ್ ಕೇಳಿ ಒಂದ್ ನಿಮಿಷ. 50,000 ಬರುತ್ತೆ ಅನ್ಕೊಳ್ಳಿ. ನಾನು ಹೇಳೋದು ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. 50,000 ಅವ್ರು ಸಲಹೆ ಕೇಳ್ತಿದ್ದಾರೆ ಸರ್, ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ? 50,000 ಬರುತ್ತೆ ಅನ್ಕೊಳ್ಳಿ. ಮ್ಯಾಕ್ಸಿಮಮ್ ವಾಟರ್ ಫೆಸಿಲಿಟೀಸ್, ಎಲ್ಲಾ ಫೆಸಿಲಿಟೀಸ್ ಏನೇ ಡ್ಯಾಮೇಜ್ ಆದ್ರೂ 50,000 ಪರ್ ಮಂತ್ ಎಕ್ಸ್ಪೆಂಡಿಚರ್ ಬರುತ್ತೆ. ಈಗ 1000 ಜನ ಯೂಸ್ ಮಾಡಿ, ನಾನೇನ್ ಹೇಳ್ತೀನಿ ಸರ್ಗೆ, 1000 ಜನ ಯೂಸ್ ಮಾಡೋ ಜಾಗದಲ್ಲಿ 10,000 ಜನ ಯೂಸ್ ಮಾಡ್ತಾರೆ. ಪರ್ ರೇಟ್ 25 ರೂಪಾಯಿ ತಗೊಳ್ಳಿ ಅಂತ ಹೇಳಿದ್ವಿ. ಎಷ್ಟಾಯ್ತು? 10,000 ಜನಕ್ಕೆ 25 ರೂಪಾಯಿ ಎಷ್ಟಾಯ್ತು ಹೇಳಿ? 2.5 ಲಕ್ಷ ಆಯ್ತು. 2.5 ಲಕ್ಷ ಆಯ್ತು. ಇನ್ನು 2 ಲಕ್ಷ ಸರ್, 2 ಲಕ್ಷ ನಿಮ್ಗೆ ಯಾರಿಗೆ ವಿದ್ಯಾರ್ಥಿಗಳು ಯಾರನ್ನೋ ಫ್ರೀ ಆಗಿಲ್ಲ ಬಡವರು ಅಂತಂದ್ರೆ ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಟ್ಬಿಡಿ ಸರ್, ದಯಮಾಡಿ ಸರ್ ಪ್ಲೀಸ್. ಇದೊಂದು ರಿಕ್ವೆಸ್ಟ್. ಇದು ನಿಮ್ ಕೈಯಲ್ಲಿ ಆಗ್ಬೋದು ಸರ್. ನೀವು ಇನ್ನೊಂದು ಕಂಡೀಷನ್ ಹಾಕ್ತೀರಾ ಸರ್, ಯಾರೋ ಸ್ಟೂಡೆಂಟ್ಸ್ ಶೂಸ್ ಅಂದ್ರೆ ಸಿಂಥೆಟಿಕ್ ಬರೀ ಕಾಲಲ್ಲಿ ಓಡಂಗಿಲ್ಲ ಸರ್. ಅವ್ರು ಏನೋ ಒಂದು ಯಾವ್ದಾದ್ರು ಒಂದು ಶೂಸ್ ತಗೊಂತಾರೆ ಸರ್, 100 ರೂಪಾಯಿ ಕೊಟ್ಟಾದ್ರೂ ಒಂದು ಶೂಸ್ ತಗೊಂಡು ಅದ್ರಲ್ಲಿ ಓಡ್ತಾರೆ ಸರ್. ದಯವಿಟ್ಟು ತಂದು ಕೈ ಮುಗಿ ಕೇಳ್ಕೊಂತೀನಿ ಸರ್, ಇಲ್ಲಿ ವಿಜಯಪುರದಲ್ಲಿ ಈ ಕೂಡಲೇ ಇದನ್ನ ಅನೌನ್ಸ್ ಮಾಡಿ. ನಾವು ಈ ಹೋರಾಟ ನಿಮ್ಗೋಸ್ಕರ ಶಾಂತಿಯುತವಾಗಿ ಮಾಡ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಕ್ತ ರೀತಿಯಲ್ಲಿ ಇದು ಮತ್ತೆ ಹೇಳುತ್ತೇನೆ, ಇಲ್ಲ ಈಗ ನಿಮ್ಮ ಬೇಡಿಕೆ ತಪ್ಪು ಅಂತ ನಾನು ಹೇಳಲಿಲ್ಲ, ನ್ಯಾಯಯುತವಾದಂತ ಬೇಡಿಕೆ ಅಂತಾನು ನಾನು ಹೇಳಿದ್ದೇನೆ. ಬಟ್ ಅದನ್ನು ನಿರ್ಧಾರ ಮಾಡ್ಲಿಕ್ಕೇನು ಒಂದು ಸಿಸ್ಟಮ್ ಇದೆ, ಒಂದು ಕಮಿಟಿ ಇದೆ. ಈಗ ಇಲ್ಲಿ ಒಂದು ನಿಮಿಷ, ಇಲ್ಲಿ ಬಂದು ಇಲ್ಲೇ ಅನೌನ್ಸ್ ಮಾಡುವಂತ ಸಿಸ್ಟಮ್ ಸರ್ಕಾರದಲ್ಲಿ ಆ ರೀತಿ ಇರೋದಿಲ್ಲ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಚರ್ಚೆ ಮಾಡಿ. ಈಗ ನಿಮಗೆ ಒಂದು ವೇದಿಕೆ ಇದೆ. ಈಗ ಉದಾಹರಣೆಗೆ ನಿಮ್ಮ ರಿಕ್ರೂಟ್ಮೆಂಟ್ ಇಷ್ಟೊಂದು ವರ್ಷದಿಂದ ಆಗಿರ್ಲಿಲ್ಲ, ಈಗ ಆಗ್ಬೇಕಂತ ನಿಮ್ಮ ನ್ಯಾಯಯುತವಾದ ಬೇಡಿಕೆ ಇದೆ. ನಿಮಗೆ ಗೊತ್ತಿದೆ ಇದು ಈ ಹಂತದಲ್ಲಿ ಆಗೋದಿಲ್ಲ, ಯಾವ ಹಂತದಲ್ಲಿ ಆಗ್ತದೋ ಅಲ್ಲಿ ನಾವು ಪ್ರೆಷರ್ ಮಾಡ್ಬೇಕಂತ ಹೇಳಿ ಆ ಹೋರಾಟವನ್ನು ಅಲ್ಲಿ ಮೂವ್ ಮಾಡಿದ್ದೀರಾ ಅಲ್ವಾ? ಪ್ರತಿಯೊಂದು ಡೆಸಿಷನ್ಗೂ ಸರ್ಕಾರದಲ್ಲಿ ಇದನ್ನು ಎಲ್ಲರಿಗೂ ನೀವೆಲ್ಲ ನಾಳೆ ನಾಡಿದ್ದು ಸರ್ಕಾರಿ ನೌಕರರಿಗೆ ನೀವೆಲ್ಲ ಕ್ಯಾಂಡಿಡೇಟ್ಸ್ ಆಗಿದ್ದೀರಾ, ಬರ್ತೀರಾ. ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಕೈನಲ್ಲಿ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಪ್ರತಿಯೊಂದಕ್ಕೂ ಸಿಸ್ಟಮ್ ಇರ್ತದೆ. ಈಗ ಸರ್ಕಾರದ ಆದೇಶ 2022ರಲ್ಲಿ ಆಗಿದ್ದ ನಂತರ ಅದರಲ್ಲಿ ಏನೇ ಒಂದು ಬದಲಾವಣೆ ತರಬೇಕಾದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇದೆ. ಆಗಲ್ಲ ಅಂತ ಯಾರು ಹೇಳಲ್ಲ. ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಒಂದು ನಿಯಮವನ್ನು ಪಾಲನೆ ಮಾಡಬೇಕು. ಇದು ನೀವೆಲ್ಲ ಅನ್ಕೊಂಡಿದ್ದ ಹಾಗೆ ಇಲ್ಲಿ ಒಂದು ಇಷ್ಟು ಜನ ಸೇರಿದ್ದೀರಾ, ಬಂದು ಇಮಿಡಿಯೇಟ್ಲಿ ಶೂನ್ಯ, ನಾಳೆ ಇನ್ನೊಂದು ಶೂನ್ಯ, ನಾಡಿದ್ದು ರಂಗಮಂದಿರ ಶೂನ್ಯ, ಈ ಎಲೆಕ್ಟ್ರಿಸಿಟಿ ಬಿಲ್ ಶೂನ್ಯ, ಅದು ಶೂನ್ಯ, ಇದು ಶೂನ್ಯ ಅಂತ ಅನೌನ್ಸ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇರಲ್ಲ. ಆದರೆ ತಮ್ಮ ಎಲ್ಲರ ಬೇಡಿಕೆಯನ್ನು ನ್ಯಾಯಯುತ ಬೇಡಿಕೆ ಅಂತ ಪರಿಗಣಿಸಿ, ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೇನೆ, ಅದಕ್ಕೆ ಏನು ವಿಧಿವಿಧಾನಗಳು ಸರ್ಕಾರ ನಿಯಮ ಚೌಕಟ್ಟಿದೆ, ಕಮಿಟಿ ಇದೆ. ಕಮಿಟಿ ಇರುವಂತ ಕಡೆ ಯಾವುದೇ ಒಬ್ಬ ಸಿಇಒ ಆಗಲಿ, ಡಿಸಿ ಆಗಲಿ, ಎಸ್ಪಿ ಆಗಲಿ ಬಂದು ಸೀದಾ ನಾವು ಮಾಡಿಕೊಡ್ತೇವೆ ಅಂತ ಹೋಗುವಂತದ್ದಲ್ಲ. ಆ ರೀತಿ ಅನೌನ್ಸ್ ಮಾಡ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ಆದ್ರೆ ತಮ್ಮ ಬೇಡಿಕೆಗಳೇನಿದೆ, ತಾವು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ, ಇಷ್ಟೊಂದು ಜನರಿಗೆ ಅಮೌಂಟ್ ಕಡಿಮೆ ತಗೊಂಡ್ರೆ ಅಷ್ಟು ಮೇಂಟೆನೆನ್ಸ್ ಗೆ ಮ್ಯಾಚ್ ಆಗ್ತದೆ ಅಂತ ಏನು ಸಲಹೆಯನ್ನು ಕೊಟ್ಟಿದ್ದೀರಾ, ಅದನ್ನು ಖಂಡಿತವಾಗಿ ಆ ಸ್ಟೇಡಿಯಂ ಕಮಿಟಿ ಮುಂದೆ ಇದನ್ನು ನೀವು ಡೀಟೈಲ್ ವರ್ಕೌಟ್ ಮಾಡಿ ಕೊಡಿ. ಇಷ್ಟು ಅಮೌಂಟ್ ಗೆ ನಾವು ಕೊಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಕೊಡಿ. ಅದನ್ನು ಖಂಡಿತವಾಗಿ ಮುಂಬರುವ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ನಲ್ಲಿ ಆ ಪ್ರಸ್ತಾವನೆ ಇಟ್ಟು ನಿಮ್ಮ ಪರವಾಗಿ ಸೂಕ್ತ ಒಂದು ನಿರ್ದೇಶನವನ್ನು ಅದರಲ್ಲಿ ತಗೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಇಟ್ ಇಸ್ ನಾಟ್ ಸ್ಪಾಟ್ ಜಸ್ಟಿಸ್. ಸರ್ ಇಲ್ಲಿ ಒಂದ್ ನಿಮಿಷ ಸರ್, ಈಗ ಒಂದ್ ನಿಮಿಷ ಅದನ್ನೇ ಕೇಳ್ತಾ ಇದೀನಿ ಸರ್. ಈಗ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಜಿಲ್ಲಾಧಿಕಾರಿಗಳು ನೀವಿದೆಯಾ ಸರ್, ನೀವು ಮನ್ಸ್ ಮಾಡಿದ್ರೆ ನೆಕ್ಸ್ಟ್ 1 hour ಅಲ್ಲಿ ಮೀಟಿಂಗ್ ಕರಿಬಹುದು. ನೀವು ಮನ್ಸ್ ಮಾಡಿದ್ರೆ ನೆಕ್ಸ್ಟ್ 1 hour ಅಲ್ಲಿ ಆಗಂತ ಕೆಲಸ ಇದು. ನೆಕ್ಸ್ಟ್ 1 hour ಕಮಿಟಿ ಮೀಟಿಂಗ್ ಆಗುತ್ತೆ, 1 hour ಡಿಸೈಡ್ ಆಗಂತ ಕೆಲಸ ಸರ್ ಇದು.
ನಾವೇ ಇಷ್ಟೇ ಹೇಳಿ ಸರ್, ಇದೆಲ್ರಿಗೂ ಗೊತ್ತಿರೋಂಥ ವಿಚಾರ ಸರ್. ಇದು ನನಗೆ ದಯಮಾಡಿ ಸರ್ ಪ್ಲೀಸ್ ಸರ್. ಈಗ ನಿಮ್ಮ ಪರವಾಗಿ ಮಾತಾಡ್ತೇವೆ. ಇದರಲ್ಲಿ ನಿಮ್ದು ಬೇಡಿಕೆ ಏನಿದೆಯಲ್ಲ, ಇಷ್ಟು ಅಮೌಂಟ್ ಕೊಟ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ, ಆ ಬೇಡಿಕೆಯನ್ನು ಖಂಡಿತವಾಗಿ ಇಡ್ತೇನೆ. ಖಂಡಿತವಾಗಿ ಇಟ್ಟು ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗ್ತದೆ. ಟೈಮಿಂಗ್ ಬಗ್ಗೆ ಚರ್ಚೆ ಆಗ್ತದೆ, ಸ್ಲಾಟ್ ಬಗ್ಗೆ ಚರ್ಚೆ ಆಗ್ತದೆ. ಇದು ಏನು ಒಂದು ದಿವಸದ ವಿಚಾರ ಅಲ್ಲ. ಈಗ ಹೇಳಿ 10,000 ಜನರು, ಆ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಅಂತ ತಾವೆಲ್ಲರೂ ಈಗ ಕೂತಿದ್ದೀರಲ್ಲ, ಎಲ್ಲ ಸ್ಟೇಡಿಯಂ ಒಳಗಡೆ ನೋಡಿ ಒಬ್ಬರಾದ್ರೂ ಆ ಟ್ರ್ಯಾಕ್ ನಲ್ಲಿ ಓಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಆ ಟ್ರ್ಯಾಕಿಗೆ ಅಂತ ಹೇಳಿ ಒಂದು ಕೆಪಾಸಿಟಿ ಇರ್ತದೆ. ಆ ಕೆಪಾಸಿಟಿಗೆ ತಕ್ಕಂತ ಸ್ಲಾಟ್ ಗಳನ್ನು ಕೊಡಬೇಕಾಗ್ತದೆ. ಈಗ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 9 ಗಂಟೆ ತನಕ ಇರ್ತದೆ. ಅದಾದ ನಂತರ ಸಂಜೆ 4 ಗಂಟೆಯಿಂದ 7 ಗಂಟೆ 8 ಗಂಟೆ ತನಕ ಇರ್ತದೆ. ಈ ಮಧ್ಯದಲ್ಲಿ ಬಿಸಿಲು ಇರ್ತದೆ, ಯಾರು ಬರಲ್ಲ. ಎಲ್ಲರೂ ಕೂಡ ಈ ರೆಸ್ಟ್ರಿಕ್ಟೆಡ್ ಟೈಮ್ ಸ್ಲಾಟ್ ಗೆ ಹೋಗ್ಬೇಕಾಗ್ತದೆ. ಎಷ್ಟು ಜನರಿಗೆ ಪಾಸ್ ಕೊಟ್ರೆ ಅಲ್ಲಿ ಇರುವಂತಹ ಅಥ್ಲೀಟ್ಸ್ ಗೆ ಅಲ್ಲಿ ಅನುಕೂಲ ಆಗುವಂತ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿಚಾರ ಮಾಡ್ಬೇಕಾಗ್ತದೆ. ಇದನ್ನು ಏಕಾಏಕಿ ಇಲ್ಲಿ ಬಂದು ಸೀದಾ ಎಲ್ಲರಿಗೂ ಮುಕ್ತ ಮಾಡಿ ಅಂತ ಹೇಳಿದ್ರೆ, ಇಲ್ಲಿಂದ ಸೀದಾ ಎಲ್ಲರೂ ಅಂಬೇಡ್ಕರ್ ಅಲ್ಲಿ ಒಳಗೆ ಹೋಗಿ ಕೂತ್ಕೊಂಡ್ರೆ ಯಾರಾದ್ರೂ ಒಬ್ಬರು ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತದ? ಒಂದು ಸಿಸ್ಟಮ್ ಅನ್ನು ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ನಿಮ್ಮ ಕೈನಲ್ಲಿ ಆ ಜವಾಬ್ದಾರಿ ಕೊಟ್ರೆ ನಿಮಗೂ ಕೂಡ ಗೊತ್ತಾಗ್ತದೆ. ಆ ಒಂದು ಅಸಟ್ಟು, ಆ ಸ್ಟೇಡಿಯಂ ನಮ್ಮ ಜಿಲ್ಲೆಗೆ ಏನ್ ಹೆಮ್ಮೆ ಇದೆಯಲ್ಲ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ನಿಮ್ ಕಡೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದನ್ನು ತಾವೆಲ್ಲರೂ ಒಪ್ಕೋಬೇಕು. ಮತ್ತೆ ನಿಮ್ಮ ಮನವಿ ಏನಿದೆಯಲ್ಲ, ಆ ದರವನ್ನು ಕಡಿಮೆ ಮಾಡಬೇಕು, ಎಲ್ಲರಿಗೂ ಅನುಕೂಲವಾಗುವಂತ ರೀತಿಯಲ್ಲಿ ಆಗ್ಬೇಕಂತ. ಅದಕ್ಕೆ ಖಂಡಿತವಾಗಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ಲಿಕ್ಕೆ ಕಮಿಟಿ ಮೀಟಿಂಗ್ ಅನ್ನು ಆದಷ್ಟು ಬೇಗ ಕರೀತೇನೆ. ಬಟ್ ನಿಮ್ಮ ಸಜೆಷನ್ ಬೇಕು. ಎಷ್ಟು ಮಕ್ಕಳು ಎಷ್ಟು ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ಈಗ ಹೇಳ್ಬಿಟ್ಟಿದ್ದಾರೆ ಇವರೇ, ಇಷ್ಟು ಕೊಟ್ರೆ ನಾವು ಅನುಕೂಲ ಆಗ್ತದೆ ಅಂತ. ಅದನ್ನು ಕೂಡ ಕೊಡಿ ನಮಗೆ. ಅದನ್ನು ಕೊಟ್ರೆ ನಾವು ಡೆಸಿಷನ್ ತಗೋಬೇಕು, ಟೈಮ್ ಸ್ಲಾಟ್ ಅಲಾಟ್ ಮಾಡಬೇಕು. ಕೊಡ್ತೇವೆ ಅಂತ ಹೇಳಿಬಿಟ್ಟು ನಾಳೆನೆ ಬೆಳಗ್ಗೆ ಇಲ್ಲಿ ಕೂತಿರೋ ಸಂಖ್ಯೆ ಎಷ್ಟು ಜನರಿದ್ದಾರೆ ನಿಮ್ಮ ಪ್ರಕಾರ? ಇಲ್ಲಿ ಎಷ್ಟು ಜನರಿದ್ದಾರೆ ನೀವು ಹೇಳಿ? 5,000 ಜನರು ಇದ್ದಾರ. 5,000 ಜನರು ಮಧ್ಯಾಹ್ನ 1 ಗಂಟೆಗೆ ಅಲ್ಲಿ ಹೋಗಿ ಓಟ ಓಡಿ ಅಂತ ಹೇಳಿದ್ರೆ ಆಗ್ತದ? ಎಲ್ಲರಿಗೂ ಫ್ಲಾಟ್ ಕೊಡ್ಬೇಕಲ್ಲ, ಫ್ಲಾಟ್ ಕೊಡ್ಬೇಕಲ್ಲ, ಫ್ಲಾಟ್ ಕೊಡ್ಬೇಕೋ ಇಲ್ವೋ? ಫ್ಲಾಟ್ ಕೊಡ್ಬೇಕು. ಇದರ ಬಗ್ಗೆ ಚರ್ಚೆ ಅಂತನೂ ಆಗ್ಬೇಕಂತ ನಾವು ತಮಗೆ ಮನವರಿಕೆ ಆದ್ರೆ. ಈಗ ಒಂದ್ ನಿಮಿಷ. ಈಗ ಸರ್ ನೀವು ಹೇಳಿದ್ರಿ ಕಡಿಮೆ ಜನ ಹೋದ್ರೆ, ನೀವು ಜಾಸ್ತಿ ಜನ ಹೋದ್ರೆ ಆ ಗ್ರೌಂಡ್ ಯೂಸ್ ಮಾಡಕ್ ಆಗಲ್ಲ ಅಂತ. ಸಪೋಸ್ ಸರ್ ಈಗ 10,000 ಜನನು ನಾವು 500 ರೂಪಾಯಿ ಕಟ್ತೀವಿ, ಅವಾಗ ನೀವು ಎಲ್ಲರಿಗೂ ಬಿಡ್ಲೇಬೇಕಲ್ಲ? ಅವಾಗ ಕ್ಲಿಯರ್ ಮಾಡ್ಬೇಕಲ್ಲ. ಈಗ 1,00,000 ಜನ ಫೀಸ್ ಕಟ್ಟಿದ್ರು ನೀವು ಒಳಗಡೆ ಬಿಡ್ಲೇಬೇಕಲ್ಲ ಸರ್? ಒಂದೇ ಸತಿ ಬಿಡ್ಲೇಬೇಕಾ ಬೇಡ ಹೇಳಿ ಸರ್? ಬಿಡ್ಬೇಕಾ ಬೇಡ ಹೇಳಿ? ಆ ಮೂಮೆಂಟ್ ಅಲ್ಲಿ ನೀವು ಟೈಮ್ ಸ್ಲಾಟ್ ಕ್ರಿಯೇಟ್ ಮಾಡ್ತೀರಾ, ನಿಮಗೆ ಮೀಟಿಂಗ್ ಕರೀತೀರಾ, ಅದೆಲ್ಲ ನಮಗೆ ಬೇಡ ಸರ್. ಅದೆಲ್ಲ ನಾನು 5 ವರ್ಷದಿಂದ ಸರ್ಕಾರದಲ್ಲಿರೋ ಅಧಿಕಾರಿಗಳ ಹತ್ರ, ಸರ್ಕಾರದಲ್ಲಿರೋ ಸಚಿವರ ಹತ್ರ ನಾನು ಈ ಕಿವಿಯಲ್ಲಿ ಕೇಳ್ಕೊಂಡು ಬರ್ತಾನೆ ಇದ್ದೀನಿ ಸರ್. ದಯಮಾಡಿ ನಾನು ಟೈಮ್ ಕೇಳ್ಕೊಂತೀನಿ ಸರ್ ಪ್ಲೀಸ್. ಯಾಕೆ ಅಂತಂದ್ರೆ ಪಾದಯಾತ್ರೆ ಮಾಡ್ಕೊಂತ ಹೆಸರಿಗೆ ಕೂಡುವುದರ ಮೂಲಕ ಇವತ್ತು ನಾವು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಕೋಟಿಗೆ ನಮನ ಹೇಳುತ್ತಾ ನಾವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ವಿರಾಮ ಹೋಗ್ತೇವೆ.